ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 8ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 9ನೇ ಅಧ್ಯಾಯವನ್ನು ಶುರು ಮಾಡೋಣ. ಇಲ್ಲ ಗೌಡ್ರೆ, ಅದ್ಯಾರೋ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಪ್ಪ, ಸ್ವಲ್ಪ ಲೇಟಾಗಿತ್ತೆ ಅಂತ ಹೇಳಿದ್ಲು. ಇವತ್ತು ಅವಳಿಗೆ ಹಾಫ್ ಡೇ ಕಾಲೇಜು. ನನಗೆ ಗಲಾಟೆ ವಿಷಯ ಗೊತ್ತಾಗೋದಕ್ಕೂ ಮುಂಚೆ ಕಾಲ್ ಮಾಡಿದಾಗ ಫ್ರೆಂಡ್ ಮನೆಯಿಂದ ಈಗ ಹೊರಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಈಗ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಏನು ಹುಡುಗಿನೋ ಏನೋ. ಸಿಟಿಲಿ ಗಲಾಟೆ ತುಂಬ ಜೋರಾಗಿದೆಯಂತೆ. ರೋಡ್ಗಳಲ್ಲೆಲ್ಲ ಬೆಂಕಿ ಹಚ್ಚಿದ್ದಾರಂತೆ ಗೌಡ್ರೆ. ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೋ ಏನೋ. ಹೋಗಿ ಕರ್ಕೊಂಡು ಬರೋಣ ಅಂದರೆ ಹಳ್ಳಿಗಳಿಂದ ಯಾರನ್ನೂ ಹೋಗೋದಿಕ್ಕೆ ಬಿಡ್ತಿಲ್ವಂತೆ. ನನ್ನ ಮಗಳು ಸೇಫಾಗಿ ಮನೆಗೆ ಬಂದರೆ ಸಾಕು ಗೌಡ್ರೆ ಅಂತ ಅಳ್ತಾ ವಿಶ್ವನಾಥ್ರು ಮಗಳನ್ನು ನೆನಪಿಸ್ಕೊಳ್ತಾ ಹೇಳಿದರು. ಹೆದರಬೇಡಿ, ನವೀನ ಸಿಟಿಲೇ ಇದ್ದಾನೆ. ಕಾಲ್ ಮಾಡಿ ಹೇಳ್ತೀನಿ. ಲಕ್ಷ್ಮಿ ಫ್ರೆಂಡ್ ಮನೆ ಯಾವ ಏರಿಯಾದಲ್ಲಿದೆ ಅಂತ ಗೊತ್ತಾದರೆ ಹೇಳಿ, ಅವಳಿಗೆ ಹುಡ್ಕೋಕ್ಕೆ ಅನುಕೂಲ ಆಗುತ್ತೆ ಅಂತ ಸಾಧ್ಯವಾದಷ್ಟು ವಿಶ್ವನಾಥರಿಗೆ ಧೈರ್ಯ ತುಂಬಿ ಕಾಲ್ ಕಟ್ ಮಾಡಿ ತಮಗೆ ತಾವೇ ಧೈರ್ಯ ಹೇಳ್ಕೊಳ್ಳೋಕ್ಕೂ ಆಗದೆ ಮಗನಿಗೆ ಫೋನ್ ಮಾಡಿದ್ರು. ಆಗಲೇ ವಿಷಯ ತಿಳಿದಿದ್ದ ನವೀನ್ ಅಪ್ಪ ಗಾಬರಿಯಾಗಿ ಕಾಲ್ ಮಾಡಿದ್ದಾರೆ ಅಂದ್ಕೊಂಡು ತಕ್ಷಣವೇ ಕಾಲ್ ಮಾಡಿ, ಅಪ್ಪ ಏನೂ ಗಾಬರಿ ಆಗಬೇಡಿ, ನಾವು ಕ್ಯಾಂಪಸ್ ಒಳಗಡೆನೇ ಇದ್ದೀವಿ, ಆಚೆ ಬಿಟ್ಟಿಲ್ಲ. ಗಲಾಟೆ ಸ್ವಲ್ಪ ಕಡಿಮೆ ಆದಮೇಲೆ ಬಿಡ್ತಾರೆ. ಸ್ವಲ್ಪ ಲೇಟ್ ಆಗುತ್ತೆ, ಡೋಂಟ್ ವರಿ. ನಾನು ಹುಷಾರಾಗಿ ಬರ್ತೀನಿ, ಅಮ್ಮಂಗೂ ಹೇಳಿಬಿಡಿ, ಗಾಬರಿ ಆಗೋದನ್ನು ಬೇಡ ಅಂತ ಹೇಳಿದ್ದ. ಆ ಕಡೆಯಿಂದ ಗೌಡರು ಗದ್ಗದಿತರಾಗಿದ್ದರು. ಅಪ್ಪ ಯಾಕೆ, ಏನಾಯಿತು? ನೀವೆಲ್ಲಿದ್ದೀರಾ? ನಿಮ್ಮ ವಾಯ್ಸ್ ಯಾಕೆ ಒಂಥರ ಇದೆ ಅಂತ ನವೀನ್ ಗಾಬರಿಯಲ್ಲಿ ಕೇಳಿದ್ದ. ನೀನೇನೋ ಕ್ಯಾಂಪಸ್ ಒಳಗಡೆ ಸೇಫಾಗಿದ್ದೀಯಾ, ಆದರೆ ಲಕ್ಷ್ಮಿಗೆ ಇವತ್ತು ಹಾಫ್ ಡೇ ಕಾಲೇಜ್ ಅಂತ ಹೇಳಿ ವಿಶ್ವನಾಥರು ಹೇಳಿದ್ದ ಅಷ್ಟೂ ಮಾಹಿತಿಯನ್ನು ಮಗನಿಗೆ ಹೇಳಿದರು ಗೌಡ್ರು. ನವಿ, ಲಕ್ಷ್ಮಿನ ಹುಡುಕಿ ಸೇಫಾಗಿ ಕರ್ಕೊಂಡು ಬರೋ ವಿಶ್ವನಾಥನಿಗೆ ನೀನಿದೆಯಾ, ಕರ್ಕೊಂಡು ಬರ್ತೀಯಾ ಅಂತ ಧೈರ್ಯ ಹೇಳಿದೆ. ಅದೆಷ್ಟು ಅವ್ರಿಗೆ ಧೈರ್ಯ ಕೊಡ್ತೋ ಇಲ್ವೋ ಗೊತ್ತಿಲ್ಲ. ಮಗಳ ಮುಖ ನೋಡಿದ ಹೊರತು ಅವರಿಗಷ್ಟೇ ಅಲ್ಲ, ನನಗೂ ಸಮಾಧಾನ ಆಗಲ್ಲ. ನನ್ನ ಸೊಸೆನ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು ಅಂತ ಹೇಳಿ ಕಾಲ್ ಕಟ್ ಮಾಡಿದರು ಗೌಡ್ರು. ಅದುವರೆಗೂ ನಕ್ಷತ್ರ ಬಗ್ಗೆ ಯೋಚನೆ ಮಾಡದೇ ಇದ್ದ ತನ್ನ ಮಂಕುತನಕ್ಕೆ ತನ್ನನ್ನೇ ತಾನು ಶಪಿಸಿಕೊಳ್ಳುತ್ತಾ ಸತೀಶ್, ಯತೀಶ್ ಇಬ್ಬರಿಗೂ ವಿಷಯ ತಿಳಿಸಿದಾಗ ಅಲ್ಲೇ ಇದ್ದ ಶ್ರೀಧರ್ ಕೂಡ ತಾನೂ ಬರುವುದಾಗಿ ಅವರ ಜೊತೆ ಹೊರಟಿದ್ದ. 2 ಬೈಕ್ ಏರಿ 4 ಹೊರಟಿದ್ರು. ಮೇನ್ ರೋಡ್ಗಳಲ್ಲೆಲ್ಲ ಪೊಲೀಸ್ ಇದ್ದ ಕಾರಣ ಕಣ್ತಪ್ಪಿಸಿ ಅಡ್ಡ ರಸ್ತೆಗಳಲ್ಲಿ ಗೌಡರು ಹೇಳಿದ್ದ ನಕ್ಷತ್ರಳ ಫ್ರೆಂಡ್ ಮನೆ ಇರೋ ಏರಿಯಾಗೆ ಸುತ್ತಿ ಬಳಸಿ ಹೋಗಿದ್ರು. ಅರೆಬೆಂದ ಟೈರ್, ಪೆಟ್ಟಿಗೆ ಅಂಗಡಿಗಳು, ನಿರ್ಜನ ರಸ್ತೆ, ಯುದ್ಧ ಮುಗಿದ ರಣಭೂಮಿಯಂತೆ ಕಾಣಿಸ್ತಾ ಇತ್ತು. ಯತೀಶ್ ಕಂಟಿನ್ಯೂಸ್ ಆಗಿ ನಕ್ಷತ್ರಳ ನಂಬರ್ಗೆ ಕಾಲ್ ಮಾಡ್ತಲೇ ಇದ್ದ. ಆದರೆ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ರಸ್ತೆಗಳಲ್ಲೆಲ್ಲ ಹುಡುಕಿ ಸೋತ ನವೀನ್ ಎಲ್ಲಿರ್ಬೇಳೋ ಎಂದು ತಿಳಿಯದೆ ಬಿಟ್ಟು ಬಿಡದೆ 5-10 ನಿಮಿಷಕ್ಕೊಮ್ಮೆ ಕಾಲ್ ಮಾಡ್ತಾ ಇದ್ದ. ಅಪ್ಪ ಹಾಗೂ ನಕ್ಷತ್ರಳ ತಂದೆಗೆ ಧೈರ್ಯ ಬರುವ ಸಬೂಬುಗಳನ್ನು ಹೇಳಲಾಗದೆ ಮುಂದೆ ದಿಕ್ಕೇ ತೋಚದೆ, ಎಲ್ಲಿದ್ದೀಯ ಚುಕ್ಕಿ? ದೇವ್ರೇ, ಬಹುಶಃ ಇದುವರೆಗೂ ನನಗೆ ಅಂತ ನಾನೇನು ನಿನ್ನ ಸೀರಿಯಸ್ ಆಗಿ ಕೇಳ್ಕೊಂಡೇ ಇಲ್ಲ. ನಾನು ಕೇಳೋಕ್ಕೂ ಮುಂಚೆ ಎಲ್ಲ ಕೊಟ್ಟಿದ್ದೀಯಾ. ಆದರೆ ಇವತ್ತು ನನ್ನ ಚುಕ್ಕಿಗೆ ಯಾವುದೇ ತೊಂದರೆ ಆಗದಾಗೆ ಸೇಫಾಗಿ ನನ್ನ ಕೈಗೆ ಸಿಗೋ ಹಾಗೆ ಮಾಡಿಬಿಡು ಅಂತ ಕಾಣದ ದೇವರಲ್ಲಿ ಕೈ ಮುಗಿತಾ ಇದ್ದ ನವೀನ್. ಯತೀಶ್ ಮತ್ತು ಸತೀಶ್ನ ಪರಿಸ್ಥಿತಿ ಕೂಡ ವಿಭಿನ್ನವಾಗೇನಿರಲಿಲ್ಲ. ಆದರೂ ಧೈರ್ಯ ತಂದುಕೊಂಡು ನವೀನ್ಗೆ ಧೈರ್ಯ ಹೇಳ್ತಾ ಸಮಾಧಾನ ಮಾಡ್ತಾಯಿದ್ರು. ಆಗ ಐಡಿಯಾ ಒಂದು ಹೊಳೆದವನಂತೆ ಶ್ರೀಧರ್ ಏರ್ಟೆಲ್ ಕಸ್ಟಮರ್ ಕೇರ್ ಕಾಲ್ ಸೆಂಟರ್ನಲ್ಲಿ ವರ್ಕ್ ಮಾಡ್ತಾ ಇದ್ದ ತನ್ನ ಗೆಳೆಯನೊಬ್ಬನಿಗೆ ಕಾಲ್ ಮಾಡಿ ಇರೋ ಪರಿಸ್ಥಿತಿನ ಹೇಳಿ ನಕ್ಷತ್ರಳ ನಂಬರ್ ಕಳಿಸಿ ಲೊಕೇಶನ್ನ ಟ್ರೇಸ್ ಮಾಡೋ ಅಂತೆ ಕೇಳ್ಕೊಂಡಿದ್ದ. ಆಗ ಅವನು, ಆ ಥರ ಎಲ್ಲ ಲೊಕೇಶನ್ ಟ್ರೇಸ್ ಮಾಡೋ ಹಾಗಿಲ್ವೋ, ರೂಲ್ಸ್ ಗೊತ್ತಾದರೆ ನನ್ನ ಕೆಲಸನೇ ಹೋಗುತ್ತೆ ಮಗ, ಅರ್ಥ ಮಾಡ್ಕೋ ಅಂತ ಹೇಳಿದ್ರು. ಬಿಡದೇ ಇರುವ ಪರಿಸ್ಥಿತಿ ಹೇಳಿ ಕನ್ವಿನ್ಸ್ ಮಾಡಿ ಲೊಕೇಶನ್ ತಿಳ್ಕೊಂಡಿದ್ರು. ಮಗ ಬಂದರು, ಮೊಬೈಲ್ ಅಲ್ಲಿದೆ ಅಂದರೆ ಅಲ್ಲಿ ನಿಯರ್ ಎಲ್ಲಾದರೂ ಇರ್ತಾಳೆ ಅಂತ ಅವರೆಲ್ಲರನ್ನು ಕರೆದುಕೊಂಡು ಹೊರಟ ಶ್ರೀಧರ್. ಲೊಕೇಶನ್ ಬೈಪಾಸ್ ಸಿಗ್ನಲ್ ಬಳಿ ತೋರಿಸ್ತಾ ಇತ್ತು. ಫ್ರೆಂಡ್ ಮನೆ ಇರೋ ರೂಟ್ ಅಲ್ವಲ್ಲ ಇದು, ಈ ಕಡೆ ಏನು ಕೋದ್ಲೋ ಇವಳು ಅಂತ ನವೀನ್ ಗಾಡಿಯಲ್ಲಿ ಹೋಗುವಾಗ ಹೇಳಿದ್ದ. ಮೋಸ್ಟ್ಲಿ ಆಟೋದಲ್ಲಿ ಬರ್ತಿರ್ಬೇಕಾದ್ರೆ ಗಲಾಟೆ ಅಂತ ಬೇರೆ ರೂಟಲ್ಲಿ ಬರೋ ಪ್ರಯತ್ನ ಮಾಡಿರಬಹುದು, ನಡಿ ನೋಡೋಣ ಅಂತ ಬೈಪಾಸ್ ತಲುಪಿದ್ರು. ಪೊಲೀಸರ ಸರ್ಪಗಾವಲು ನೋಡಿ ಏನು ಮಾಡಬೇಕು ಅಂತ ತೋಚದೆ ಕೊನೆಗೆ ನಕ್ಷತ್ರಳ ಫೋಟೋ ತೋರಿಸಿ ಇರೋ ವಿಷಯವನ್ನು ಹೇಳಿ ಸ್ವಲ್ಪ ಹುಡುಕ್ತೀವಿ, ಪರ್ಮಿಷನ್ ಕೊಡಿ ಅಂತ ಸತೀಶ್ ಕೇಳಿದ್ದ. 4 ಹುಡುಗರು ಮತ್ತೇನಾದರೂ ಗಲಾಟೆ ಮಾಡೋದಕ್ಕೆ ಬಂದಿರಬಹುದು ಅಂತ ಅಂದ್ಕೊಂಡ ಇನ್ಸ್ಪೆಕ್ಟರ್ ಅಕ್ಷಯ್ ಕುಮಾರ್ ನಿರಾಕರಿಸ್ತಾ, ಸುಮ್ಮನೆ ಹೋಗಲಿಲ್ಲ ಅಂತಂದರೆ ಈಗ ಅರೆಸ್ಟ್ ಮಾಡ್ತೀನಿ ನೋಡಿ ಅಂತ ಹೇಳ್ದ. ಸರ್, ನಾವೇನು ಪೋಲಿ ಪಟಾಲಂಗಳಲ್ಲ, ಜ್ಞಾನಭಾರತಿ ಕಾಲೇಜ್ ಸ್ಟೂಡೆಂಟ್ಸ್ ನೋಡಿ ಅಂತ ID ಕಾರ್ಡ್ ತೋರಿಸಿ
ನಮ್ಮ ಮನೆ ಹುಡುಗಿ ಮಿಸ್ ಆಗಿದ್ದಾಳೆ, ನೀವು ನೋಡಿದ್ರೆ ಮನೆಗೆ ಹೋಗಿ ಅಂತಿದ್ದೀರಾ ಅಂತ ಶ್ರೀಧರ್ ಹೇಳ್ದ. ಜ್ಞಾನಭಾರತಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಪಟ್ಟಣದಲ್ಲೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ರೆಪ್ಯೂಟೆಡ್ ಫ್ಯಾಮಿಲಿ ಮಕ್ಕಳು ಓದೋದು ಇದೇ ಕಾಲೇಜಿನಲ್ಲಿ. ನಾನೀಗ ಇವ್ರಿಗೆ ಕೋಆಪ್ರೇಟ್ ಮಾಡಲಿಲ್ಲ ಅಂತಂದರೆ ಮತ್ತೊಂದು ಸಮಸ್ಯೆ ಮೈ ಮೇಲೆ ಹೇಳ್ಕೊಂಡು ಹಾಗಾಗುತ್ತೆ ಅಂತ ಅಂದ್ಕೊಂಡ ಪೊಲೀಸ್ ಸ್ಟೂಡೆಂಟ್ ಪವರ್ ತಿಳಿದಿದ್ದರಿಂದ, ಸರಿ ಹುಡುಕಿ, ಆದರೆ ಹುಷಾರು, ಏನಾದರೂ ತೊಂದರೆ ಆಯಿತೋ ಒಬ್ಬೊಬ್ಬರನ್ನು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಮಾಡಿ ಪರ್ಮಿಷನ್ ಕೊಟ್ಟು ಜೊತೆಗೊಬ್ಬ PC-ಯನ್ನು ಕಳಿಸ್ಕೊಟ್ಟಿದ್ರು. ಮಂಪರು ಬಂದಂತೆ ಜ್ಞಾನ ತಪ್ಪಿ ಬಿದ್ದಿದ್ದ ನಕ್ಷತ್ರ ತುಸು ಎಚ್ಚರವಾದ ಕೂಡಲೇ ಕಣ್ಮುಚ್ಚಿ ಸುತ್ತ ನೋಡಿದ್ಲು. ತಾನೆಲ್ಲಿದ್ದೇನೆಂತೂ ಗೊತ್ತಾಗಲಿಲ್ಲ. ಯಾವುದೋ ಮಳಿಗೆಯ ಸ್ಟೇರ್ಕೇಸ್ ಕೆಳಗಡೆ ಅವಿತಿಟ್ಕೊಂಡಿದ್ಲು. ಎದ್ದು ನಿಲ್ಲಲು ಪ್ರಯತ್ನ ಪಟ್ಟಳು, ಆಗಲಿಲ್ಲ. ಸ್ವಲ್ಪ ತೆವಳಿಕೊಂಡೇ ಈಚೆಗೆ ಬರೋ ಪ್ರಯತ್ನ ಮಾಡಿದಳು. ಸುಸ್ತಿನಿಂದ ಅದೂ ಆಗಲಿಲ್ಲ. ಬ್ಯಾಗ್ನಲ್ಲಿ ಮೊಬೈಲ್ಗಾಗಿ ತಡಕಾಡಿ ಮೊಬೈಲ್ ತೆಗೆದು ನೋಡಿದ್ಲು. ಬ್ಯಾಟ್ರಿ 4% ತೋರಿಸ್ತಾ ಇತ್ತು. ಗಲಾಟೆಯಲ್ಲಿ ಓಡಿ ಬರುವ ಆತುರದಲ್ಲಿ ಮೊಬೈಲ್ ಫ್ಲೈಟ್ ಮೋಡ್ ಪ್ರೆಸ್ ಆಗಿರೋದನ್ನು ನೋಡಿ, ಅಪ್ಪ ಎಷ್ಟು ಗಾಬರಿ ಆಗಿರ್ತಾರೋ ಏನೋ, ಎಷ್ಟು ಸರ್ತಿ ಕಾಲ್ ಮಾಡಿರ್ತಾರೋ, ಮೊದಲು ಕಾಲ್ ಮಾಡಬೇಕು ಅಂದ್ಕೊಂಡು ಮೊಬೈಲ್ ಆನ್ ಮಾಡಿದ್ಲು. ಇಮಿಡಿಯೇಟ್ ನವೀನ್ ನಂಬರಿಂದ ಕಾಲ್ ಬಂದಿತ್ತು. ಇವನೇ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ, ನಂಬರ್ ಆಫ್ ಆಗಿತ್ತಲ್ಲ, ಮೋಸ್ಟ್ಲಿ ಅಪ್ಪನೇ ಮಾಡಿಸಿರ್ತಾರೆ ಅಂದ್ಕೊಳ್ತಾ ರಿಸೀವ್ ಮಾಡಿ ಹಲೋ ಅಂದ್ಲು ಕ್ಷೀಣ ಧ್ವನಿಯಲ್ಲಿ. ನಕ್ಷತ್ರಳ ಧ್ವನಿ ಕೇಳಿ ಅರ್ಧ ಜೀವ ಬಂದಂತಾಗಿ, ಚುಕ್ಕಿ ಎಲ್ಲಿದ್ದೀಯಾ ನೀನು, ನಾವಿಲ್ಲಿ ಬೈಪಾಸ್ನಲ್ಲಿದ್ದೀವಿ, ಅಪ್ಪ ಫೋನ್ ಮಾಡಿ ಹೇಳಿದ್ರು ಅಂತ ನವೀನ್ ಹೇಳ್ದ. ನಾನು ಬೈಪಾಸ್ ಹತ್ರನೇ ಇದ್ದೀನಿ. ಇದ್ಯಾವುದೋ ಕಾಂಪ್ಲೆಕ್ಸ್ ಅನಿಸುತ್ತೆ, ಕತ್ಲೆ ಏನೂ ಕಾಣಿಸ್ತಿಲ್ಲ. ಯಾವುದೋ ಮುರುಘಾ ಜೆರಾಕ್ಸ್ ಅಂತ ಕಾಣಿಸ್ತಿದೆ ಇಲ್ಲಿ. ಸ್ಟೇರ್ಕೇಸ್ ಕೆಳಗಡೆ ಕೂತಿದ್ದೀನಿ, ಬೇಗ ಬಾ, ಭಯ ಆಗ್ತಿದೆ ಅಂತ ಅಳೋಕ್ಕೆ ಶುರು ಮಾಡಿಬಿಟ್ಲು. ಚುಕ್ಕಿ ಅಳ್ಬೇಡ ಅಂತಲೇ ಮತ್ತಷ್ಟು ಅಧೀರನಾದ ನವೀನ್ ತಕ್ಷಣ ತನ್ನ ಮೊಬೈಲ್ ಕಿತ್ಕೊಂಡ ಸತಿ, ನಕ್ಷತ್ರ ಸ್ವಲ್ಪ ಆಚೆ ಬಾ, ಎದ್ದು, ಏನಾಗಲ್ಲ, ಇಲ್ಲೆಲ್ಲ ಪೊಲೀಸ್ ಇದ್ದಾರೆ, ಏನೂ ಮಾಡಲ್ಲ, ನಾವು ಬಂದಿದ್ದೀವಲ್ಲ, ಇನ್ನೇನೂ ಆಗಲ್ಲ, ಅಳಬಾರ್ದು ಅಂತ ಧೈರ್ಯ ಹೇಳ್ದ. ಅಣ್ಣ ನಂಗೆ ನಡೆಯೋಕ್ಕಾಗ್ತಿಲ್ಲ, ಅದು ಕಾಲು ಎಂದಳು ನಕ್ಷತ್ರ ಬಿಕ್ಕಳಿಸಿ ಅಳುತ್ತಾ. ಕಾಂಪ್ಲೆಕ್ಸ್ ಮುರುಘಾ ಜೆರಾಕ್ಸ್ ಎನ್ನುತ್ತಾ ಪಕ್ಕದಲ್ಲಿದ್ದ ಶ್ರೀಧರ್, ಮಗ ಅದೇ ಕಾಂಪ್ಲೆಕ್ಸ್, ಬನ್ನಿ ಹೋಗೋಣ ಅಂತ ಆ ಕಡೆ ಕೈ ತೋರಿಸ್ತಾ ಹೇಳಿದ್ದ. ನಕ್ಷತ್ರ ಹೆದರ್ಕೋಬೇಡ, ಲೈನಲ್ಲೇ ಇರು, 2 ನಿಮಿಷ ಬರ್ತೀವಿ ಅಂತ ಹೇಳಿ 2 ನಿಮಿಷಕ್ಕೆ ಕಾಂಪ್ಲೆಕ್ಸ್ ಹತ್ರ ತಲುಪಿದ್ರು ಗೆಳೆಯರೆಲ್ಲ. ಸ್ವಲ್ಪ ತೆವಳಿಕೊಂಡು ಮುಂದೆ ಬಂದು ಸ್ಟೇರ್ಕೇಸ್ಗೆ ಹೊರಗೆ ಕೂತು ಮಂಪರಿಗೆ ಜಾರಿದ್ಲು ನಕ್ಷತ್ರ. ಗಾಡಿ ನಿಲ್ಲಿಸುತ್ತಲೇ ಒಂದೇ ನೆಗೆತಕ್ಕೆ ಬಂದ ನವೀನ್ ಬಳಲಿ ಕೂತಿದ್ದ ನಕ್ಷತ್ರಳನ್ನು ನೋಡಿ ಅವನಿಗೆ ಕರುಳು ಕಿವುಚಿದಂತಾಗಿತ್ತು. ಹೋದ ಜೀವ ಬಂದಂತಾಗಿ ಚುಕ್ಕಿ ಚುಕ್ಕಿ ಎಂದು ಕೂಗುತ್ತಾ ಕೆನ್ನೆ ತಟ್ಟಿ ಸ್ವಲ್ಪ ಎಚ್ಚರ ಮಾಡಿದ್ದ. ಯತೀಶ್ ಬಂದು ಗೋಡೆಗೊಂಡು ಕೂತವಳಿಗೆ ಆಸರೆಯಾಗಿ ಕೂತ್ಕೊಂಡಿದ್ದ. ಸತಿ ಬಾಟಲಿಯಲ್ಲಿದ್ದ ನೀರನ್ನು ನವೀನ್ ಕೈಗೆ ಕೊಟ್ಟು ಕುಡಿಸು ಅಂತ ಹೇಳಿದಾಗಲೇ ನಕ್ಷತ್ರಳ ಕಾಲನ್ನು ನೋಡಿ ನಕ್ಷತ್ರ ಅಂತ ಜೋರಾಗಿ ಕಿರುಚಿದ್ದ ಸತೀಶ್. ಸತಿ ಕಿರುಚುತ್ತಲೇ ಅದುವರೆಗೂ ಗಮನಿಸಿದ ಎಲ್ಲರೂ ಅವಳ ಕಾಲಿನ ಕಡೆ ನೋಡಿದ್ರು. ಇದೇನಾಯಿತು ಎನ್ನುವಂತೆ ಎಲ್ಲರೂ ಪ್ರಶ್ನಾರ್ಥಕವಾಗಿ ಮುಖ ನೋಡಿದ್ರು. ನವೀನ್ ಮಾತ್ರ ಸ್ವಲ್ಪ ಹಿಂದೆ ಸರಿದು ಕೂತು ನಕ್ಷತ್ರಳ ಪಾದವನ್ನು ತೊಡೆಯ ಮೇಲಿಟ್ಕೊಂಡು ವೈದ್ಯ ತಪಾಸಣೆ ಶುರು ಮಾಡಿದ್ದ. ಬಿಡು, ಕಾಲೆಲ್ಲ ಮುಟ್ಬೇಡ ಅಂತ ಅವಳು ಹೇಳಿದ್ರು ಬಿಡದೆ ಅದುವರೆಗೂ ಸುಮ್ಮನಿದ್ದ PC, ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ಸಾಹೇಬ್ರಿಗೆ ಹೇಳಿದ್ರೆ ಜೀಪ್ ಕಳಿಸ್ತಾರೆ ಅಂತ ಹೇಳಿದ್ದ. ಹಾಸ್ಪಿಟಲೆಲ್ಲ ಏನು ಬೇಡ, ಮನೆ ಕರ್ಕೊಂಡು ಹೋಗ್ತೀವಿ ಅಂತ ನವೀನ್ ಹೇಳ್ದ. ಅಲ್ರಿ, ಅಷ್ಟೊಂದಾಗಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬಿಟ್ಟು ಅಂದ PC ಮಾತನ್ನು ಅರ್ಧದಲ್ಲೇ ತಡೆದವನು, ನಾನು ಮೆಡಿಕಲ್ ಓದಿರೋದು, ಮನೇಲೇ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ನವೀನ್ ಹೇಳ್ದ. ಅದುವರೆಗೂ ನೋವಿನಿಂದ ಕೊರಗುತ್ತಿದ್ದ ನಕ್ಷತ್ರ, ಅವ್ವವ್ವ, ಓಯ್ ಮೆಂಟ್ಲು ಡಾಕ್ಟ್ರು, ನೀನು ಪ್ರಾಕ್ಟೀಸ್ ಮಾಡೋಕ್ಕೆ ನಾನೇ ಬೇಕೇನೋ, ಸತಿ ಅಣ್ಣ, ಯತಿ ಅಣ್ಣ, ಇವನು ನನ್ನ ಕಾಲಿಗೆ ಒಂದು ಗತಿ ಕಾಣಿಸ್ತಾನೆ ಕಣ್ರೋ, ಇರೋ ಕಾಲನ್ನು ಕಟ್ ಮಾಡಿ ಯಾರೂ ಕಟ್ಕೊಳ್ದಂಗೆ ಮಾಡ್ತಾನೆ, ಕಾಪಾಡ್ರು ನನ್ನ ಅಂತ ಹೇಳಿದ್ಲು. ಯಾರು ಯಾಕೆ ಕಟ್ಕೋತಾರೆ, ಕಟ್ಕೊಳ್ಳೋನು ನಾನಿರಬೇಕಾದ್ರೆ ಸುಮ್ಮನೆ ಇರೆ ಅಂತ ಹೇಳ್ದ ನವೀನ್ ಸತಿಗೆ, ಬೈಕ್ ಡ್ರೈವ್ ಮಾಡು ನೀನು, ನಾನು ಇವಳನ್ನು ಕೂರಿಸ್ಕೊಂಡು ಹಿಂದೆ ಕೂತ್ಕೋತೀನಿ ಅಂತ ಹೇಳಿ ನಕ್ಷತ್ರಳ ಬ್ಯಾಗ್ನಲ್ಲಿದ್ದ ನೋಟ್ಸ್ ಒಂದರಲ್ಲಿ ಪೇಜ್ ಕಟ್ ಮಾಡಿ ಏನೋ ಬರೆದು ಯತಿ ಕೊಡ್ತಾ, ನೀನು ಶ್ರೀಧರ ಬೇಗ ಇನ್ನೊಂದು ಬೈಕಲ್ಲಿ ಊರಿಗೆ ಹೋಗಿ ನನ್ನ ರೂಮಲ್ಲಿ ಈ ಸ್ಲಿಪ್ ಬರೆದಿರೋದನ್ನೆಲ್ಲ ತೊಗೊಂಡು ಬೈಕ್ ನಿಲ್ಲಿಸಿ ಕಾರ್ ತೊಗೊಂಡು ಅಪ್ಪನ್ನೂ ಕರ್ಕೊಂಡು ಬಾ. ಶ್ರೀಧರ, ನಾವು ರಿಟರ್ನ್ ಬರೋವರೆಗೂ ನೀನು ಮನೇಲಿರು, ನಾವು ಆನ್ ದಿ ವೇ ಬರ್ತಿರ್ತೀವಿ ಅಂತ PC ಕಡೆಗೆ ತಿರುಗಿ, ಸರ್ ಥ್ಯಾಂಕ್ ಯು ಸೋ ಮಚ್, ಮುಂದೆ ಎಲ್ಲಾದರೂ ಪೊಲೀಸ್ ಹಿಡಿದ್ರೆ ಕಾಲ್ ಮಾಡ್ತೀವಿ, ಸ್ವಲ್ಪ ಹೇಳಿಬಿಡಿ ಅಂತ ನವೀನ್ ಹೇಳ್ದ. ಉಳಿದವರು ಕೂಡ ಥ್ಯಾಂಕ್ಸ್ ಹೇಳಿದರು. ಯತೀಶ್ ಹಾಗೂ ಶ್ರೀಧರ್ PC ಆಗಲೇ ಹೊರಟಾಗಿತ್ತು. ಸತಿ ಕೂಡ ಬೈಕ್ ತೆಗೆಯಲು ಹೋಗಿದ್ದ. ಉಳಿದವರು ನಕ್ಷತ್ರ ಮತ್ತು ನವೀನ್ ಇಬ್ಬರೇ. ನಡೆಯಲು ಆಗದೆಂದು ಎತ್ತುಕೊಳ್ಳಲು ಹೋದಾಗ ಶರ್ಟ್ ಇಳಿದು ಎಳೆಯುತ್ತಾ, ಓಯ್ ಇರು ಎಂದಳು. ಏನಾಯಿತು, ಯಾಕೆ ಅಂತ ಅಂದ ನವೀನ್ ಅರ್ಥವಾಗದವನಂತೆ. ಅದು ಡ್ರೆಸ್ ಬ್ಯಾಕ್ ಹರಿದೋಗಿದೆ ಎಂದಳು ಮೈ ಹಿಡಿ ಮಾಡಿಕೊಂಡು. ತಲೆ ತಗ್ಗಿಸಿ ಶರ್ಟ್ ಕೈನಲ್ಲಿ ಹಿಡಿದ ಹಾಗೆ ಇತ್ತು. ಇರು ಬಂದೆ ಅಂತ ಬೈಕ್ ಬಳಿ ಹೋಗಿ ಬೈಕ್ನಲ್ಲಿಟ್ಟಿದ್ದ ಜರ್ಕಿನ್ ತೆಗೆದುಕೊಂಡು ಬಂದಿದ್ದ.
ಏನಾಯಿತು ಅಂದ ಸತಿಗೆ. ಏನಿಲ್ಲ ಇರು ಬಂದೆ ಅಂತ ಹೇಳಿ ಅದನ್ನು ಅವಳಿಗೆ ಕೊಟ್ಟು ಹಾಕೋ ಅಂತ ಹೇಳಿದ್ದ. ಸದಾಕಾಲ ಜಗಳ ಕಾಯುವವನೇ ಮಾನ ಕಾಪಾಡ್ತಾ ಇದ್ದಾನೆ. ನೆರಳು ಕಂಡ್ರೂ ಅಡಿ ದೂರ ಸರಿದು ನಿಲ್ಲುತ್ತಿದ್ದವನು ಅವನು ತೊಟ್ಟದ್ದನ್ನೇ ತೊಡಬೇಕಲ್ಲ ಅಂದ್ಕೊಳ್ತಾನೆ ಮೌನವಾಗಿ ಜರ್ಕಿನ್ ಧರಿಸಿದ್ಲು. ಎಷ್ಟಿದೆಯಾ ವೆಯ್ಟು, ಇರು ಚೆಕ್ ಮಾಡ್ತೀನಿ ಎನ್ನುತ್ತಲೇ ಅವಳನ್ನು ಎತ್ಕೊಂಡು ಮತ್ತೊಮ್ಮೆ ಶರ್ಟನ್ನು ಬಿಗಿಯಾಗಿ ಹಿಡ್ಕೊಂಡಿದ್ಲು. ಬೈಕ್ ಬಳಿ ಬಂದವನೇ ಸ್ಟಾರ್ಟ್ ಮಾಡು ಅನ್ನುತ್ತಾ ಒಂದು ಸೈಡ್ ಕೂರಿಸಿ ತಾನೂ ಹಿಂದೆ ಕೂತ್ಕೊಂಡಿದ್ದ. ಬೈಕ್ ಚಲಿಸಲಾರಂಭಿಸಿತು. ಕೋರ್ಟ್ ಮುಂದೆ ಹಾದು ಹೋಗ್ಬೇಕಾದ್ರೆ, ಅಣ್ಣ ಯಾವುದಕ್ಕೂ ಒಬ್ಬ ಲಾಯರ್ನ ಫಿಕ್ಸ್ ಮಾಡಿ ಹೇಳಿರು, ನಮ್ಮದೊಂದು ಕೇಸ್ ಬರುತ್ತೆ ತಗೊಳ್ಳೋದಿಕ್ಕೆ ಅಂತ, ಕಾಲಮ್ಗಳು ಹುಡುಕಿ ರೆಡಿ ಇಟ್ಕೊಂಡಿರೋದಕ್ಕೆ ಹೇಳು ಅಂದ್ಲು ನಕ್ಷತ್ರ. ಏನು ಕೇಸು, ಬ್ರೇಕಪ್ ಕೇಸಾ ಡಿವೋರ್ಸ್ ಕೇಸಾ ಅಂದ ಸತಿಗೆ. ಏನೋ ನೀನು, ಈ ಡಾಕ್ಟ್ರು ನನ್ನ ಪಾಲಿಗೆ ಒಂದು ಗತಿ ಕಾಣಿಸ್ತಾನೆ, ಅದಕ್ಕೆ ಕೇಸ್ ಹಾಕೋದು ಬೇಡವಾ ಅಂದ್ಲು ನಕ್ಷತ್ರ. ಹಾಕುವಂತೆ ಬಾ, ಮೊದಲು ಹುಷಾರಾಗು. ಅದು ಸರಿ, ಇದೆಲ್ಲ ಹೇಗಾಯಿತು ಅಂದ ಸತಿ ಕೇಳ್ತಾ. ಅದೊಂದು ದೊಡ್ಡ ಕತೆ, ಅದನ್ನು ಹೇಳೋ ಅಷ್ಟು ಎನರ್ಜಿ ಇಲ್ಲ, ಎಲ್ಲಾದರೂ ಪಾನಿಪುರಿ ಸಿಕ್ಕಿದ್ರೆ ಕೊಡಿಸು, ಚಾರ್ಜಾಗಿ ಹೇಳ್ತೀನಿ ಅಂತ ಅಂದ್ಲು. ಸದ್ಯ ಏನೂ ತೊಂದರೆ ಇಲ್ಲದೆ ಮನೆ ರೀಚ್ ಆದರೆ ಸಾಕು ಅಂತಿದ್ರೆ ಪಾನಿಪುರಿ ಅಂತೆ, ಕೂತ್ಕೋ ಸುಮ್ಮನೆ ಎನ್ನುತ್ತಾ ಗೌಡರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದ ನವೀನ್. ಆಯಾಸವಾಗಿದ್ದರಿಂದ ತಣ್ಣನೆಯ ಗಾಳಿ ಬೀಸ್ತಿದ್ದರಿಂದ ಹಾಗೇ ನವೀನನಿಗೊರ್ಗಿ ನಿದ್ರೆಗೆ ಜಾರಿದ್ಲು ನಕ್ಷತ್ರ. ಮಿರರ್ನಲ್ಲೇ ಇದನ್ನೆಲ್ಲ ನೋಡಿದ ಸತಿ ಕೆಮ್ತಾ, ನಿನ್ನ ಪಾದವು ಬಳಲಿದರೆ ನಾನಿರುವೆ ಪೀಠವಾಗಿ, ದುಃಖ ದುಗುಡುಗಳಿರಲು ನಾನಿರುವೆ ರಕ್ಷಕನಾಗಿ, ದಿಕ್ಕು ತೋಚದೆ ನೀನಿರಲು ದಡ ಸೇರಿಸುವೆ ಅಂಬಿಗನಾಗಿ, ಅಲ್ವಾ ಮಗ ಅಂತ ಕೇಳಿದ್ದ. ಏನೂ ಮಾತನಾಡದೆ ನಸುನಕ್ಕು ಸುಮ್ಮನಾದ ನಕ್ಷತ್ರಳಿಗಾದ ಅವಸ್ಥೆಯೋ ಏನೋ ನವೀನ್ಗೆ ಗಾಂಭೀರ್ಯ ತಂದುಕೊಟ್ಟಿತ್ತು. ನಿಂಗೇನೋ ಹೇಳಬೇಕು ಮಗ, ಆಮೇಲೆ ಹೇಳ್ತೀನಿ. ಅದು ಸರಿ, ಹೇಗಾಯ್ತಂತೆ ಹೇಳಿದ್ಲಾ ಅಂತ ಸತಿ ಕೇಳಿದ್ದ. ಇಲ್ಲ, ಹೇಳೋಕೆಲ್ಲಿ ಟೈಮ್ ಸಿಕ್ಕಿದೆ, ಏನಕ್ಕೂ ಸಿಕ್ಕಾಕ್ಕೊಂಡು ಡ್ರೆಸ್ ಸ್ವಲ್ಪ ಹರಿದೋಗಿತ್ತು ಅದನ್ನು ಹೇಳಿದ್ಲು, ಅದಕ್ಕೆ ಜರ್ಕಿನ್ ಅಂತ ಅಂದ ನವೀನ್ಗೆ. ಅಂದ್ಕೊಂಡೆ ಎಂದು ಸತಿ ಕಾಲ್ ಬಂದಿದ್ದರಿಂದ ರಿಸೀವ್ ಮಾಡಿ ಎಲ್ಲಿರುವೆನೆಂದು ಕೇಳಿದ. ಅವರಾಗಲೇ ಮನೆ ತಲುಪಿ ಗೌಡರ ಜೊತೆ ಬಂದು ಅರ್ಧ ದಾರಿಯಲ್ಲಿ ಕಾಯ್ತಾ ಇದ್ರು. 5 ನಿಮಿಷ ಬಂದ್ವಿ ಎನ್ನುತ್ತಾ ಬೈಕಿನ ವೇಗ ಹೆಚ್ಚಿಸಿದ್ದ. ಯತಿ ಎಷ್ಟೇ ಸಮಾಧಾನವಾಗಿ ಹೇಳಿದ್ರೂ ನಕ್ಷತ್ರಳ ಮುಖ ನೋಡದ ಹೊರತು ಗೌಡರಿಗೆ ಸಮಾಧಾನ ಆಗೋ ಹಾಗೆ ಕಾಣ್ತಾ ಇರಲಿಲ್ಲ. ಅವರಿದ್ದಲ್ಲಿಗೆ ತಲುಪಿದ ಕೂಡಲೇ ಕಾರ್ನಲ್ಲಿ ಕೂತಿದ್ದ ಗೌಡ್ರು ಇಳಿದು ಬಂದವರು, ಅಮ್ಮ ಲಕ್ಷ್ಮಿ ಏನಾಯಿತು ಎನ್ನುತ್ತಾ ನಿದ್ರೆ ಮಾಡ್ತಿದ್ದ ನಕ್ಷತ್ರಳನ್ನು ನೋಡಿ ಮತ್ತಷ್ಟು ಗಾಬರಿಯಾಗಿ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಬಿಟ್ಟು ಮನೆ ಕರ್ಕೊಂಡು ಬಂದಿದ್ದೀರಲ್ಲ ಅಂತ ಅಂದರು. ಅಪ್ಪ ಏನೂ ಆಗಿಲ್ಲ, ಬೈಕ್ನಲ್ಲಿ ಬರಬೇಕಾದ್ರೆ ನಿದ್ದೆ ಮಾಡಿದ್ಲು, ಎಪ್ಸೋದು ಯಾಕೆ ಅಂತ ಸುಮ್ಮನಾದೆ ಅಷ್ಟೇ, ಬನ್ನಿ ಅವ್ರ ಮನೆಗೆ ಹೋಗೋಣ ಅಂತ ನಕ್ಷತ್ರಳನ್ನು ಎತ್ತಿ ಕಾರಿನ ಬ್ಯಾಕ್ ಸೀಟ್ನಲ್ಲಿ ಕೂರಿಸ್ತಾ ಹೇಳಿದ್ದ. ಸರಿ ಸತಿ ಗಾಡಿ ತೆಗಿ, ಅಪ್ಪ ಕೂತ್ಕೊಳ್ಳಿ ಅಂತ ಹೇಳಿ, ಯತಿ ನೀನು ಬೈಕ್ ತೊಗೊಂಡು ಮನೆಗೆ ಹೋಗು ಅಂತ ಅಂದ. ಎಲ್ಲರೂ ಅವನ ಆದೇಶದಂತೆ ಮಾಡಿದರು. ಮಗನ ಮುಖದಲ್ಲಿ ಎಂದಿಗಿಂತ ಹೆಚ್ಚಿನ ಪ್ರೌಢತೆ ನೋಡಿ ಫ್ರಂಟ್ ಸೀಟಿನಲ್ಲಿ ಕೂತಿದ್ದ ಗೌಡರು ಸತಿ ಕಡೆ ಮುಖ ನೋಡಿದರು. ಡೋಂಟ್ ವರಿ, ಆಮೇಲೆ ಹೇಳ್ತೀನಿ ಅನ್ನೋ ಹಾಗೆ ಸತಿ ಸನ್ನೆ ಮಾಡಿ ಹೇಳಿ ಡ್ರೈವಿಂಗ್ ಕಡೆಗೆ ಗಮನ ಕೊಟ್ಟಿದ್ದ. ನವೀನ್ಗೆ ಒರಗಿಕೊಂಡೇ ಕಾಲು ನೀಡಿದ್ದವಳು ಅಷ್ಟರಲ್ಲಿ ಎಚ್ಚೆತ್ತ ನಕ್ಷತ್ರ ಸುತ್ತಮುತ್ತ ನೋಡಿ ಪಕ್ಕದಲ್ಲೇ ನವೀನನ್ನು ನೋಡಿ, ಓಯ್ ಮೆಂಟ್ಲು ಡಾಕ್ಟ್ರು, ಕಿಡ್ನಾಪ್ ಮಾಡ್ತಿದ್ದೀಯಾ ನನ್ನ, ಆವಾಗಲೇ ಬೈಕಲ್ಲಿದ್ದೆ, ಇವಾಗ ನೋಡಿದ್ರೆ ಕಾರಲ್ಲಿದ್ದೀನಿ ಅಂತ ಅಂದಳು. ಮುಂದೆ ಗೌಡರಿದ್ದನ್ನು ನೋಡಿ ಮಾವ ಅಂತ ಅಂದ್ಲು. ನಕ್ಷತ್ರ ಎಚ್ಚರವಾದದ್ರಿಂದ ಸಮಾಧಾನಗೊಂಡ ಗೌಡ್ರು, ನಿನ್ನ ಕಿಡ್ನಾಪ್ ಮಾಡೋದಕ್ಕೆ ನಾನು ಬಿಡ್ತೀನ ಅವನ್ನ, ಹೇಳು ಅಂತ ಅಂದರು. ಇವಾಗ ಆರಾಮಾಗಿದೆಯಾ ಅಂತ ಕೇಳಿದರು. ಅವಾಗಿಂದ ಟ್ರೀಟ್ಮೆಂಟ್ ನಡೀತಾನೇ ಇದೆ ಅಂತ ಅಂದ ಸತಿ. ಮಿರರ್ನಲ್ಲಿ ನವೀನ್ ಗೊರಗಿದ ನಕ್ಷತ್ರಗಳನ್ನು ನೋಡಿ ನಗ್ತಾ, ಮೇಡ್ ಫಾರ್ ಈಚ್ ಅದರ್ ಅನ್ನೋ ಜೋಡಿ, ಇಬ್ಬರೂ ಜೊತೇಲಿ ನೋಡೋಕ್ಕೆ ತುಂಬ ಖುಷಿಯಾಗತ್ತೆ ಅಂತ ಅಂದ್ಕೊಂಡ. ಅಪ್ಪ ಅವ್ರ ಮನೆಗೆ ಹೇಳಿದ್ದೀರಾ ಕಾಲ್ ಮಾಡಿ, ನಾವು ಬರೋ ಅರ್ಜೆಂಟ್ನಲ್ಲಿ ಹೇಳೋಕ್ಕಾಗಲಿಲ್ಲ, ನಿಮಗಷ್ಟೇ ಹೇಳಿದ್ದು ಅಂತ ನವೀನ್ ಹೇಳ್ದ. ನೀವು ಕಾಲ್ ಮಾಡಿದ ಕೂಡಲೇ ಅವರಿಬ್ಬರು ಕಾಲ್ ಮಾಡಿಕೆ ಹೇಳಿದ್ದೀನಿ, ಗಾಬರಿ ಆಗುವಂಥದ್ದೇನಿಲ್ಲ, ನವೀನ ಕರ್ಕೊಂಡು ಬರ್ತಿದ್ದಾನೆ ಅಂದಿದ್ದೀನಿ, ಆದರೂ ಮಗಳ ಮುಖ ನೋಡೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ ಅಂತ ಗೌಡ್ರು ಹೇಳಿದ್ರು. ಮದುವೆ ಮಾಡಿಸಿ ಕಳಿಸಿದ್ರೆ ಹೇಗೆ ಮತ್ತೆ ಅಂದ ಸತಿ ತಮಾಷೆಯಾಗಿ. ನಾನು ಯಾಕೆ ಹೋಗಲಿ, ಬೇಕು ಅಂದರೆ ನಮ್ಮನೆಗೆ ಬಂದಿರಬೇಕು ಅಂತ ಅಂದ್ಲು ನಕ್ಷತ್ರ ತಟ್ಟನೆ. ಓಹೋ ಮನೆ ಹಳಿಯ ಅಂದ ಸತಿ. ನಾನೇ ನಿಮ್ಮನೆಗೆ ಬರಬೇಕೇನೆ ಅಂದ ನವೀನ್ ಭುಜಕ್ಕೊರಗಿದವಳಿಗೆ ಮಾತ್ರ ಕೇಳಿಸೋ ಹಾಗೆ ನಿಧಾನವಾಗಿ. ಅವನ ಪ್ರಶ್ನೆಯಿಂದ ಮೆಲುವಾಗಿ ತಾಕಿದ ಅವನ ಬಿಸಿಯುಸಿರಿನಿಂದ ರಂಗೇರಿದವಳು ತೋರ್ಗೊಡ್ದೆ, ನೀನು ಯಾಕೋ ಬರ್ತೀಯ ನಮ್ಮನೆಗೆ ಎನ್ನುತ್ತಾ ಮೂತಿ ತಿರುವಿ ಸರಿಯಾಗಿ ಕೂತ್ಕೊಂಡಿದ್ಲು. ಇಲ್ಲಿಗೆ 9ನೇ ಅಧ್ಯಾಯ ಮುಗಿಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.